ಪೂರ್ವ ಯೋಜನೆ ನಡೆಸಿ ಪ್ರಮಾಣ ಮಾಡಲು ಬಿಡದೆ ಲಾಳನಕೆರೆ ಯೋಗೇಶ್ ಮತ್ತು ಅವರ ಮಗ ಎನ್.ಆರ್. ಸಂತೋಷ್ ವಿರುದ್ಧ ಪುಂಡಾಟ ಮೆರೆದಿದ್ದಾರೆ ಎಂದು ದುಮ್ಮೇನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಅಜ್ಜಪ್ಪನವರು ಆರೋಪ ಮಾಡಿದ್ದಾರೆ. ನಗರಸಭೆ ಮಾಜಿ ಸದಸ್ಯ ಶಿವನ್, ಜೆಡ್ಪಿ ಮಾಜಿ ಅಧ್ಯಕ್ಷ ಲಚ್ಚನಾಯಕ್, ವೀರಶೈವ ಮಹಾಸಭಾ ನಿರ್ದೇಶಕ ಜಗದೀಶ್, ಸವಿತಾ ಸಮಾಜದ ತಾಲೂಕು ಅಧ್ಯಕ್ಷ ಕುಮಾರ್ ಹಾಗೂ ಪ್ರೀತಮ್ ನಾಯಕ್ ಉಪಸ್ಥಿತರಿದ್ದರು. ನಮಸ್ಕಾರ ಸ್ನೇಹಿತರೆ. ಅರಸೀಕೆರೆ ಕ್ಷೇತ್ರದಲ್ಲಿ ಕೆಲವು ಮಾಧ್ಯಮದವರು ಒಂದ್ ಸೈಡ್ ವಿಚಾರನ ಬರೆದು ಲಾಳನಕೆರೆ ವಿಚಾರ ಒಂದ್ ಸೈಡ್ ಬರೆದಿದ್ದಾರೆ. 10 ಲಕ್ಷ ಕೊಟ್ಟಿಲ್ಲ ಅಂತ ಅವ್ರು ಹೇಳ್ತಾರೆ. ನಮ್ಮ ಎನ್.ಆರ್. ಸಂತೋಷ್ ಅವರು 10 ಲಕ್ಷ ಕೊಟ್ಟಿವಿ ಅಂತ ಹೇಳ್ತಾರೆ. ಆದ್ರೆ ಕೂಲಂಕುಷವಾಗಿ ಅಲ್ಲಿ ನಡೆದಂತ ಘಟನೆ ಏನು ಅಂದ್ರೆ, ನಾನು 10 ಲಕ್ಷ ಕೊಡ್ತೀನಿ ಅಂತ ಹೇಳಿ ಎನ್.ಆರ್. ಸಂತೋಷ್ ಅವರು ಕೊಟ್ಟಿದೀವಿ ಅಂತ ಹೇಳಿ ನಾನು ಪ್ರಮಾಣ ಮಾಡ್ತೀನಿ ಅಂತ ಹೋಗಿದ್ದೆ ಹೊರತು ಅಲ್ಲಿ ಯಾವುದೇ ಪಂಚಾಯತ್ಗೆ ಮಾಡಕ್ ಹೋಗಿರ್ಲಿಲ್ಲ. ಅಲ್ಲಿದ್ದ ಕೆಲವು ಮುಖಂಡರು ಕೆಲವರು ಸೇರ್ಕೊಂಡು ಪಂಚಾಯತ್ಗೆ ಮಾಡ್ಬೇಕು ಹಂಗೆ ಹಿಂಗೆ ಅಂದ್ರು. ಅವ್ರು ಹೇಳಿದ ಮಾತಿಗೆ ಗೌರವ ಕೊಟ್ಟು ಕೂತ್ಕೊಂಡು ಆಲಿಸಿ ನಾನು 10 ಲಕ್ಷ ಕೊಟ್ಟಿದ್ದೀನಿ, ಈಗಲೂ ಕೂಡ ಪ್ರಮಾಣ ಮಾಡ್ತೀನಿ, ಆ ಮಾತಿಗೆ ನಾನು ಯಾವುದೇ ಹಿಂದೆ ಸರಿಯಲ್ಲ ಅಂತ ಹೇಳಿದ್ರು. ಆದ್ರೆ ಅವರು ಇಸ್ಕೊಂಡಿದ್ದಂತ ವ್ಯಕ್ತಿ ಲಾಳನಕೆರೆ ಯೋಗೀಶ್ ರವರು ಯಾವುದೇ ಅವರು ಅದಕ್ಕೆ ಇದಾಗ್ಲಿಲ್ಲ. ಅವರು ಯಾಕೆ ಹತಾಶರಾದಂಗೆ ಕಾಣ್ತಾ ಇತ್ತು. ಅವರು ಗಲಾಟೆ ಮಾಡ್ಬೇಕು, ಹೊಡೆದಾಡಬೇಕು ಅನ್ನೋ ಮನಸ್ಥಿತಿಲಿ ಇದ್ರು. ಅವರು ಜೊತೆಲೇ ಇದ್ದು ಒಂದೇ ಪಕ್ಷದಲ್ಲಿದ್ದು ಅಲ್ಲಿಗೆ ಗಲಾಟೆ ಮಾಡಕ್ ಬಂದಿದ್ದಂಥವ್ರು MLA ತಮ್ಮನ ಮಗ ನಾವು ನೋಡಿದ್ವು. ಅಲ್ಲಿ ಅವರು ಸ್ವಲ್ಪ ಕೆರ್ದು ಜನಗಳನ್ನ ಕಳಿಸ್ತಾ ಇದ್ರು. MLA ತಮ್ಮನ ಮಗ ಹೋಗಿ ಗಲಾಟೆ ಮಾಡಿ ಅಂತೇಳಿ ಒಂದು 10-15 ಜನಕ್ಕೆ ಕುಡಿಸಿ ಕಳಿಸಿದ್ರು. ಒಂದು ದೊಡ್ಡ ಸಮುದಾಯದಲ್ಲಿ ಹುಟ್ಟಿದಂತ ನಾಯಕಗೆ 80,000 ಓಟ್ ತಾಂಡರಿಗೆ ನಮ್ಮೊಬ್ಳಿಗೆ ಬಂದಿಯಾ, ನಮ್ಮೂರಿಗೆ ಬಂದಿಯಾ ಬೋಳಿ ಮಗನೇ, ನಾವು ಬಿಡಲ್ಲ ಅಂತ ಹೇಳಿ ಕೆಲವರು ಶಾಸಕರ ತಮ್ಮನ ಮಗ ಕಳಿಸಿದಂತ ಕೆಲವು ಪುಡಾರಿಗಳು ಮೇಲ್ ಬಿದ್ದು ಹಲ್ಲೆ ಮಾಡಕ್ಕೂ ಪ್ರಯತ್ನ ಪಟ್ರು. ಹಲ್ಲೆ ಮಾಡಕ್ ಪ್ರಯತ್ನ ಪಟ್ಟಂತ ಸಂದರ್ಭದಲ್ಲಿ ಅದ್ ಹೇಳ್ಬಾರ್ದು ಆ ಬಾಯಿಲಿ ಆ ಹೊಲ್ಸ್ ಮಾತನ್ನು ಆಡಿದ್ರು. ನಾನು ಲಾಳನಕೆರೆ ಯೋಗೀಶ್ ಅವ್ರಿಗೊಂದು ಹೇಳಕ್ ಇಷ್ಟಪಡ್ತೀನಿ. ನೀನು ರಾಜಕಾರಣಿ ಏನೇ ಆಗಿದ್ರೆ, ನೀನು ಒಬ್ಬ ರಾಜಕಾರಣನೇ ಮಾಡ್ಕೊಂಡ್ ಬಂದಿದ್ರೆ ನೀನ್ ಈ ರೀತಿ ಮಾಡ್ತಿರಲ್ಲ. ಯಾಕೆ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನೀನು ಮರಿಸ್ವಾಮಿ ಹತ್ರ ರಾಜಕಾರಣ ಮಾಡಿದ್ರಿ, ಅಲ್ಲಿ ಯಾವ್ದೋ ಒಂದು ಡೀಲ್ಗೆ ಹೋಗಿ ಅಲ್ಲೇನಾಯ್ತು, ನಿನ್ ಮನಸ್ಥಿತಿ ಏನಾಯ್ತು, ಯಾಕೆ ಹೊಸದಾಗಿ ರಾಜಕಾರಣಕ್ಕೆ ಬಂದ್ರೆ ಅರಸೀಕೆರೆ ಕ್ಷೇತ್ರದಲ್ಲಿ ದಾರಿ ತಪ್ಪಿಸ್ತೀರಾ? ನಿಮ್ಮ ಜೀವನನ ನಿಮ್ಮ ಆಸೆಗಳನ್ನ ಈಡೇರಿಸಿಕೊಳ್ಳೋದಕ್ಕೆ ಯೋಗೀಶ್ ಅವರೇ ಯಾಕೆ ಈ ರೀತಿ ದಾರಿ ತಪ್ಪಿಸ್ತೀರಾ? ನೀನು ಸಂತೋಷ್ ಅವ್ರನ್ನ MLA ಮಾಡ್ಬೇಕು ಅಂತಂದಿದ್ರೆ, ಸಂತೋಷ್ ಅವ್ರನ್ನ ಕ್ಷೇತ್ರದಲ್ಲಿ MLA ಮಾಡ್ಬೇಕು ಅಂದಿದ್ರೆ ನೀನು ಒಂದು ಊರಿಗೆ 10 ಲಕ್ಷ ಕೊಡಿಸ್ತಿದ್ಯಾ? ನಮ್ಮ ಶಾಸಕರು ಅವರು ಹೊಸ್ತ ಬಂದಾಗ ಯಾವ್ದಾರ ಒಂದು ಊರಿಗೆ 1 ಲಕ್ಷ ರೂಪಾಯಿ ಎತ್ತಿ ಕೊಟ್ರ? 20,000, 30,000, 10 ಲಕ್ಷ ಎಲ್ಲಾರು ಕೊಟ್ರ? ಸಂತೋಷ್ ಅವ್ರು ನಿಮ್ ಮಾತು ಕೇಳೋವತ್ ಕೆಲವು ಅವ್ರ ಪಾಪ ಹೊಸರಿ ಸೋತಿದ್ದು, ದುಡ್ಡು ಕಳ್ಕೊಂಡಿತ್ತು. ಯೋಗೀಶ್ ರವ್ರೆ, ನೀವು ನವ್ಯ ಮೇಡಮ್ ಅಂತ ಹೇಳಿ ನಮ್ಮ ಕುಡಿಯ ನೀರು ಇಲಾಖೆಯಲ್ಲಿ ಇದ್ರಲ್ಲ, ಇದೇ ನಾನು ನಮ್ಮ ಬಂಡಿಹಳ್ಳಿ ಗಿರೀಶ್ ಅವರು ನಾವೇ ಸಾಕ್ಷಿಗೆ ಸೈನ್ ಹಾಕಿದ್ದು. ಅವತ್ತು ಗಿರೀಶ್ ಅವರೇ ಕಳಿಸಿದ್ರು ನಮ್ಮನ್ನ. ಯಾಕೆ ಹೇಳಿ? ಆ ಯಮ್ಮನ ಹತ್ರ ಏನ್ ಕೇಳಕ್ ಹೋಗಿದ್ದೆ ನೀನು? ಏನ್ ಉಸೂಲಿ ಮಾಡಕ್ ಹೋಗಿದ್ದೆ? ಆ ಯಮ್ಮ ನಿಮ್ ಮೇಲೆ ಯಾಕೆ ಕೇಸ್ ಹಾಕ್ತು ಹೇಳ್ಬೇಕಲ್ವ ನೀವು? ಸಂತೋಷು ಹಿಂಗೆ ಬರ್ತಾರೆ, ಹಿಂಗೆ ವ್ಯವಹಾರ ಮಾಡ್ತಾರೆ, ಇದೇ ರೀತಿ ಮಾಡ್ತಾರೆ ಅಂತ ಹೇಳ್ತೀಯಲ್ಲ, ದೇವಸ್ಥಾನನೇ ಟಾರ್ಗೆಟ್ ಮಾಡ್ತಾರೆ. ಆಯ್ತು, ಸಂತೋಷ್ ಕೆಟ್ಟನು ಅಂತ ಗೊತ್ತಿತ್ತಲ್ಲ, ಯಾಕೆ ಅವ್ರ ಜೊತೆಲಿದ್ದೆ ಮತ್ತೆ? ಸಂತೋಷ್ ಅವ್ರ ಜೊತೆಲಿದ್ದಾಗ ನಮ್ಮ ಮೇಲೆಲ್ಲ ಏನೇನ್ ಹಾಕಿದ್ರಿ ನೀವು? ನಾನು ಹೇಳಕ್ ಇಷ್ಟಪಡ್ತೀನಿ ಯೋಗೀಶ್ ಅವರೇ, ಗಣಸಿ ಕ್ಷೇತ್ರದ ಕೆಲವು ಲೀಡರ್ಗೂ ಹೇಳಕ್ ಇಷ್ಟಪಡ್ತೀವಿ, ಇದು ಒಳ್ಳೆ ಬೆಳವಣಿಗೆ ಅಲ್ಲ. ನಾವು ಶಾಸಕರನ್ನ ಇಲ್ಲಿ 3 ಬಾರಿ MLA ಮಾಡಿದಾಗ್ಲೂ ಯಾವತ್ತು ಯಾವುದೇ ಊರಿಗೂ ನಾವು ಇದೇ ರೀತಿ ಶಾಸಕರಿಗೆ ಹರಾಸ್ಮೆಂಟ್ ಮಾಡಿಲ್ಲ. ನೀವು ಕರ್ಸ್ಬಿಟ್ಟು ಏನಲ್ಲೇನು ಸಂತೋಷ್ ಅವ್ರಿಗೆ ಹೊಡೆಯಕ್ ಮಾಡಿದ್ರ?
ಗಲಾಟೆ ಮಾಡಿ ಸಂತೋಷ್ ಬಟ್ಟೆ ಹರಿಯಕ್ ಮಾಡಿದ್ರ? ಹೇಳಿ ನೀವು. ಇದು ಕುಮಕ್ ಯಾರ್ದು? ಶಾಸಕರು ತಮ್ಮನ ಮಗ ಅಲ್ಲಿ ಜ್ಞಾನಕ್ಕೆ ಬಂದ? ಯೋಗೀಶ್ನೇ ಸ್ಪಷ್ಟಪಡಿಸ್ಬೇಕು ಇದಕ್ಕೆ. ಲಾಳನ್ಕೆರೆ ಯೋಗೀಶು ಸ್ಪಷ್ಟಪಡಿಸ್ಬೇಕು. ಅವರು ಬೈದ್ರು, ನೀವು ಅವ್ರ ಜೊತೆಲೇ ಇದ್ರಿ, ಅವ್ರ ಹತ್ರ ಏನೇನ್ ಮಾಡ್ಕೊಂಡ್ರಿ, ಏನೇನ್ ದುಡ್ಡು ಇಸ್ಕೊಂಡ್ರಿ ನಮಗ್ ಗೊತ್ತಿಲ್ಲ, ನಾವು ಅವತ್ತಿನ ಸಂದರ್ಭದಲ್ಲಿ ಇರ್ಲಿಲ್ಲ. ನೀವು ಅವ್ರ ಹತ್ರ ಅನುಕೂಲ ಮಾಡ್ಕೋಬೇಕಾದ್ರೆ, ಅವ್ರ ಹತ್ರ ಸಹಾಯ ತಗೋಬೇಕಾದಾಗ, ಅವ್ರ ಹತ್ರ ಓಡಾಡಬೇಕಾದಾಗ ಯಾರನ್ನ ಏನಾರು ದೂರ್ತಿದ್ರಿ ನೀವು. ನಮ್ಮೂರಿಗೆ ಬರ್ತಿದ್ರಿ, ಒಂದಾಗ್ತಿದ್ರಿ, ಇನ್ನೊಂದು ಊರಿಗೆ ಹೋಗ್ತಿದ್ರಿ. ನೀನು ಕೂಡ ಯಾವುದೇ ಒಂದು ಗ್ರಾಮ ಪಂಚಾಯತಿ ಚುನಾವಣೆ ನಿಂತ್ ಗೆದ್ದಿಲ್ಲ, ಒಂದು ಪಂಚಾಯತಿ ಹಿಡ್ದಿಲ್ಲ, ಒಂದು ಪಂಚಾಯತಿ ಅಧ್ಯಕ್ಷನಾಗಿಲ್ಲ. ನೀನು ಕೂಡ ಲೀಡ್ರು. ಬಿಳೆ ಬಟ್ಟೆ ಹಾಕೊಂಡ್ಬಿಡೋದು, ಕನ್ನಡಕ ಹಾಕ್ಯಣೋದು, ನಾನು ಲೀಡ್ರು ತರ ಅಂತ ಓಡಾಡೋದು. ಓಡಾಡಿ ಬೇಡ ಅಂತ ನಾವ್ ಹೇಳಲ್ಲ, ಆದ್ರೆ ಒಬ್ಬ ನಾಯಕನ ಜೊತೆಲಿ ಓಡಾಡಿ ಅನುಕೂಲ ಪಟ್ಕೊಂಡು ಈ ರೀತಿ ಮಾಡೋದು, ಇದು ಯಾವ್ದೋ ಪತ್ರಿಕೆಗೆ ಸುಳ್ಳನ್ನ ಹೇಳೋದು, ಆ ಪತ್ರಿಕೆನಲ್ಲಿ ಒಂದ್ ಸೈಡ್ ಬರ್ಸೋದು. ಹೇಳಿ, ಯಾರು 10 ಲಕ್ಷ ಇಸ್ಕೊಂಡು ಅಂತ ಹೇಳಿದ್ರಲ್ಲ, 10 ಲಕ್ಷ ಕೊಟ್ರು ಅಂತ ಹೇಳಿದ್ರಲ್ಲ, ಪ್ರಮಾಣ ಮಾಡ್ಬೇಕಾದ್ರೆ ನೀವು ಪ್ರಮಾಣ ಮಾಡ್ಬೇಕು. ಅಲ್ಲಿ ಗಲಾಟೆ ಯಾಕಾಯ್ತು? ಇವ್ರು ಫೋನಾಗ ಬೈದಿರೋದು, ನಿಮ್ ತಾಯಿ ಬೈದಿರೋದು, ಅವ್ರ ಕ್ಷಮೆ ಕೇಳಕ್ಕೂ ಬಂದಿದ್ರಲ್ಲ. ನೀವು ಅದನ್ನ ಬಿಟ್ಬಿಟ್ಟು ಅಲ್ಲಿ ಯಾರೋ 4 ಜನ ಬಿಟ್ಟು ಗಲಾಟೆ ಮಾಡ್ಸಕ್ ನೋಡ್ತೀರಾ? ಅಲ್ಲಿಗೆ ಯಾರ್ಯಾರು ಬಂದಿದ್ರು ನಿಂಚೆ? ಈ ಶಾಸಕರು ತಮ್ಮನ ಮಗ ಅಲ್ಲಿ ಏನಕ್ಕೆ ಬಂದಿದ್ರು? ಆ ಊರ ಅವ್ರದ್ದು, ಆ ಊರನ್ನ ಹೇಳಿ. ಶಾಸಕರದಿದ್ ಬಾರಿ ನೋಡಿದೀವಿ, ಅವರು ಹಿಂದ್ಗಡೆಯಿಂದ ಆಟ ಮಾಡದ ಬಾರಿ ನೋಡಿದೀವಿ ನಾವು. ನಮ್ಮ ಕಾರ್ಯಕರ್ತರ ಮೇಲೆ ಹಿಂದ್ಗಡೆಯಿಂದ ಯಾವ ರೀತಿ ಆಟ ಆಡ್ಬೇಕು, ನನ್ನ ಮೇಲೆ ನನ್ನ ಫೋನಲ್ಲಿ ಮಾಡಿದಂತ ಒಂದು ಸಂಭಾಷಣೆ ಇಟ್ಕೊಂಡು ನನ್ನ ಮೇಲೆ ಅಟ್ರಾಸಿಟಿ ಕೇಸ್ ಹಾಕ್ಸಿದ್ರು ಇದೇ ಶಾಸಕರು. ಅದು ಅಟ್ರಾಸಿಟಿ ಬರಲ್ಲ ಅಂತೇಳಿ ಅಟ್ರಾಸಿಟಿ ಕೈ ಬಿಟ್ರು, ಬಿ ರಿಪೋರ್ಟ್ ಮಾಡಿದ್ರು. ಇದ ಕಾರ್ಯಕರ್ತರನ್ನ ಕುಗ್ಸ ಕೆಲಸ ಮಾಡ್ತಿದ್ದೀರಾ? ಹಂಗಾರೆ ಈ ಕ್ಷೇತ್ರದಲ್ಲಿ ವಿರೋಧ ಪಕ್ಷ ಇರಬಾರ್ದಾ? ಇಲ್ಲ ಬೇರೆ ಜಾತಿಯರು ಯಾರು MLA ಆಗ್ಬಾರ್ದಾ? ಬೇರೆ ಸಮುದಾಯದವ್ರು ರಾಜಕೀಯ ಮಾಡಬಾರ್ದಾ? ಶಾಸಕರೇ, ಇದು ಒಳ್ಳೆ ಬೆಳವಣಿಗೆ ಅಲ್ಲ. ನಾನ್ ನೋಡ್ತಾ ಇದ್ದೀನಿ, ನೀನ್ ಇದೇ ಯೋಗೀಶು ಯಾವ ಅಧಿಕಾರಿಗಳ ಹತ್ರ ಎಷ್ಟೆಷ್ಟು ದುಡ್ಡು ಕೇಳಿ ಯಾವ ಕೇಸ್ ಹಾಕ್ಸಿ ಬಂದಿದ್ದಾರೆ ನಮ್ಗೆ ನೋಡಿದೀವಿ. ನಿಮ್ಗೂ ಅಂತ ಒಳ್ಳೆ ಹೆಸರಿಲ್ಲ ಯೋಗೀಶ್ ಅವ್ರೆ. ನೀನು ಊರಲ್ಲಿದ್ದು ಓಟ್ ಹಾಕ್ಸಕ್ಕೆ ಇದಿಲ್ಲ, ಅರಸೀಕೆರೆಯಲ್ಲಿ ಇದೀಯಾ. ಊರ್ಗ್ ಹೋಗಿ ಕೆಲಸ ಮಾಡ್ಲಿಲ್ಲ, ಅಲ್ಲೆಲ್ಲ ನಗರಸಭೆಗೆ ನಿಂತ್ಕೊಂಡೆ 50 ಓಟ್ ತಗೊಳ್ಳಿಲ್ಲ ನೀನು. ಯಾಕೆ ಈ ರೀತಿ ಆಡ್ತಾ ಇದೀಯಾ? ಯಾಕೊಬ್ಬ ನಾಯಕನ ಬಗ್ಗೆ ಈ ರೀತಿ ಇಲ್ಲಸಲ್ದು ಹೇಳ್ಕೊಂಡು ಓಡಾಡ್ಕೊಂಡು ಮೊನ್ನೆ ನಿನ್ ಪ್ರಮಾಣ ನೀನು ಮಾಡ್ಬೇಕಿತ್ತು. ಈ ಸಂದರ್ಭದಲ್ಲಿ ಹೇಳಿ, ಮುಂದಿನ ದಿನಗಳಲ್ಲಿ ಈ ಕೆಲ್ಸಗಳು ಆಗ್ಬಾರ್ದು. ಈಗ ನೀನು ಕೂಡ ಅರಸೀಕೆರೆಯಲ್ಲಿ ಒಬ್ನೇ ಓಡಾಡ್ತೀಯ, ನಾವು ಬೇಕಾದ್ರೆ ನಿನ್ಗೆ ಏನಾರು ಮಾಡ್ಬೋದು, ಇದ್ ಮಾಡ್ಬೋದು. ನಾವು ಆ ಕೆಲಸ ಮಾಡೋದಿಲ್ಲ. ಯಾಕೆಂದ್ರೆ ಆ ರೀತಿ ಅಲ್ಕ ಕೆಲ್ಸಗಳ ನಾವು ಮಾಡಲ್ಲ. ಇಲ್ಲಿ ಅರಸೀಕೆರೆ ಕ್ಷೇತ್ರದಲ್ಲಿ 40 ವರ್ಷದ ರಾಜಕಾರಣದಲ್ಲಿ ಶಾಸಕರು ತರ ಈ ರೀತಿ ಕಿತಾಪತಿ ರಾಜಕಾರಣನ ಯಾವ ಶಾಸಕರು ಮಾಡ್ಲಿಲ್ಲ. ಈ ಗಲಾಟೆ ಹೊಡೆದಾಟ ಇದನ್ನ ಒಬ್ಬ ನಾಯಕ ಬಂದು ಒಂದು ದೊಡ್ಡ ಸಮುದಾಯದಲ್ಲಿ ಹೋರಾಟ ಮಾಡಿ ಸಮುದಾಯ ಇತರೆ ಸಮುದಾಯನ ಇದ್ ಮಾಡ್ಕೊಂಡು ಜೊತೆಲಿ ಇಟ್ಕೊಂಡು ಹೋರಾಟ ಮಾಡ್ತಿರೋದು ನಿಮ್ಗೆ ಸಹಿಸಕ್ಕಾಗ್ದಲೆ ಹಿಂಭಾಗದಲ್ಲಿ ಏನೇನ್ ಮಾಡ್ತಾ ಇದೀರ ಅಂತ ನಮಗೆ ಗೊತ್ತಿದೆ. ಮುಂದಿನ ದಿನಗಳಲ್ಲಿ ಹೇಳ್ತೀವಿ. ಈಗ ಜಯರಾಮ್ ಅವ್ರು ಮಾತಾಡ್ತಾರೆ.